ನಮಸ್ತೆ. ಓಂ ಸೂರ್ಯದೇವಾಯ ನಮಃ. ದಿನಾಂಕ 25/1/2026 ರಥಸಪ್ತಮಿ. ಬಹಳ ವಿಶೇಷವಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಉತ್ತರದ ಕಡೆ ಸಂಚಾರ ಮಾಡಲು ಆರಂಭ ಮಾಡ್ತಾನೆ. ಇನ್ನು ಮುಂದಕ್ಕೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳ ಶುಭವಾದಂಥ ದಿನಗಳು. ಯಾವುದೇ ಕಾರ್ಯವನ್ನು ಮಾಡಿದ್ರೂ ಲಾಭ ಬರುವಂಥ ದಿನಗಳು. ಅದರಿಂದ ಆ ದಿನ ಪ್ರತಿಯೊಬ್ಬರೂ ಬೆಳಿಗ್ಗೆ 6:30 ಒಳಗಡೆ ಎದ್ದು ತಲೆಗೆ ಎಣ್ಣೆ ಸ್ನಾನವನ್ನು ಮಾಡಿ ಎಕ್ಕದ ಎಲೆ ಬರುತ್ತೆ, ಅದನ್ನು ತಗೊಂಬಂದು ತಲೆ ಮೇಲೆ 1, ಭುಜಗಳ ಮೇಲೆ 2, ಮಂಡಿ ಮೇಲೆ 2, ಪಾದದ ಮೇಲೆ 2, ಟೋಟಲು 7 ಎಕ್ಕದ ಎಲೆಯನ್ನು ತಂದು ತಲೆ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಮಾಡಿ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿಯ ಚೊಂಬು ಅದಕ್ಕೆ ನೀರನ್ನು ತುಂಬಿ ಓಂ ಸೂರ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ಸೂರ್ಯನಿಗೆ ತೋರಿಸಿ 7 ಸಲ ಅರ್ಘ್ಯವನ್ನು ಬಿಡಬೇಕು. ಅದನ್ನು ಚೊಂಬಲ್ಲಿ ನೀರು ತಗೊಂಡು 7 ಸಲ ನೀವು ತುಳಸಿ ಗಿಡಕ್ಕೋ ತೆಂಗಿನ ಮರಕ್ಕೋ ಅಥವಾ ಬಿಳಿ ಎಕ್ಕದ ಗಿಡಕ್ಕೋ ಹಾಕಬೇಕು. ಆದರೆ ಬಿಳಿ ಎಕ್ಕದ ಎಲೆಯನ್ನು ತೊಗೊಂಡು ಬನ್ನಿ ಕೂಡಲೇ ಅಲ್ಲಿ ಹೋಗಿ ಗಿಡದಲ್ಲಿ ಎಲ್ಲವನ್ನ ಸಂಹಾರ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಮಾರ್ತಾ ಇರ್ತಾರಲ್ಲ ಅಂಥವ್ರ ಹತ್ರ ತಗೊಳ್ಳಿ. ಆಮೇಲೆ ಹೆಣ್ಮಕ್ಳುಗಳು ಯಾವುದೇ ದೈವ ವೃಕ್ಷಗಳನ್ನು ಮುಟ್ಟಕ್ಕೆ ಹೋಗಬಾರ್ದು. ಆದಷ್ಟು ಸೂರ್ಯ ಮುಳುಗೋಕ್ಕಿಂತ ಮುಂಚೆ 7 ಎಲೆಯನ್ನು ತಂದು ಮಾಡಿ. ಅದರಿಂದ ನಿಮಗೆಲ್ಲರಿಗೂ ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮತ್ತು ಯಾರಿಗೆ ಸರ್ಕಾರಿ ಉದ್ಯೋಗ ಬೇಕು ಅಂತ ಆಸೆ ಪಡ್ತೀರೋ ಅಂಥವ್ರಿಗೆ ಇಂಥ ದಿನ ತುಂಬ ಶ್ರೇಷ್ಠವಾದಂಥ ದಿನ. ಅಂದರೆ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗಬೇಕು ಅಂತಂದರೆ ಸೂರ್ಯನ ಸಂಪೂರ್ಣ ಅನುಗ್ರಹ ಇರಬೇಕು. ಅದರಿಂದ ಆ ದಿನ ಸೂರ್ಯನಿಗೆ 7 ಬಾರಿ ಅರ್ಘ್ಯವನ್ನು ಕೊಡಿ. ಶೀಘ್ರದಲ್ಲಿ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ. ಮತ್ತು ಉದ್ಯೋಗದಲ್ಲಿ ಯಾರ್ಯಾರ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೆ ಅಂಥವೆಲ್ಲ ದೂರ ಆಗುತ್ತೆ. ಮಾಡಿಕೊಡಿ, ಒಳ್ಳೆಯದಾಗಲಿ.